ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್ ಅಂತ 2 ಪೇಪರ್ಸ್ ಇರ್ತವೆ. ಪೇಪರ್ ಸೆಕೆಂಡನ್ನು ನಾವು ಸ್ಪೆಸಿಫಿಕ್ ಪೇಪರ್ ಅಂತ ಕರಿತೀವಿ, ನಿರ್ದಿಷ್ಟ ಪತ್ರಿಕೆ. ಇದರಲ್ಲಿ 70 ಕ್ವಶನ್ಸ್ ಮ್ಯಾಥ್ಸು, 20 ಕ್ವಶನ್ಸ್ ಫಿಸಿಕ್ಸು, 10 ಕ್ವಶನ್ಸ್ ಜಿಯೋಗ್ರಫಿ ಇರ್ತವೆ. ಟೋಟಲ್ 100 ಕ್ವಶನ್ಸಲ್ಲಿ 70% ಮ್ಯಾಥ್ಸ್ ಕ್ವಶನ್ಸೇ ಕೇಳೋದ್ರಿಂದ ಈ ಪೇಪರ್ ಸೆಕೆಂಡಲ್ಲಿ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಯಾವ ಥರ ಇರ್ಬೋದು ಅವುಗಳನ್ನ ಆನ್ಸರ್ ಮಾಡೋ ಸಿಂಪಲ್ ಸೊಲ್ಯೂಷನ್ಸ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಈ ಥರ ಲೋಗೋ ಇರ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೆ. ಆದರೆ ನಿಮಗೆ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ KPSC ಕೊಟ್ಟಿರ್ತಕ್ಕಂಥ ಸಿಲೆಬಸ್ ಪ್ರಕಾರ ಟಾಪಿಕ್ ವೈಸು, ಸಿಲೆಬಸ್ ವೈಸು ಕ್ಲಾಸಸ್ನ ಮಾಡಿದ್ದೀವಿ. ವಿತ್ ಟೆಸ್ಟ್ ಸೀರೀಸು, PDF ನೋಟ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನಿಮಗೆ ಪೇಪರ್ ಫಸ್ಟ್, ಪೇಪರ್ ಸೆಕೆಂಡ್ನ ಕಂಪ್ಲೀಟ್ ಪ್ಯಾಕೇಜ್ ಕೋರ್ಸ್ ಸಿಗುತ್ತೆ. ಅಥವಾ ಓನ್ಲಿ ಸ್ಪೆಸಿಫಿಕ್ ಪೇಪರ್ ಬೇಕಾದರೂ ಕೂಡ ಅದು ಕೂಡ ಇರುತ್ತೆ. ಸೊ ಇವುಗಳ ಉಪಯೋಗನ ನೀವು ಪಡ್ಕೋಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ ಅಂತ ಹೇಳ್ತಾ, ಸೊ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. ಫಸ್ಟ್ ಕ್ವಶನ್ ಇಲ್ಲಿ ಅವರೇಜ್ ಆಫ್ 4 ಫ್ರಾಕ್ಷನ್ಸ್ ಅಂತ ಕೊಟ್ಟಿದ್ದಾನೆ. 4 ಭಿನ್ನರಾಶಿಗಳ ಸರಾಸರಿ ಅಂತ. ಇಲ್ಲಿ 4 ಭಿನ್ನರಾಶಿಗಳಿದ್ದಾವೆ. ಈ 4 ಭಿನ್ನರಾಶಿಗಳ ಸರಾಸರಿಯನ್ನು ಕಂಡುಹಿಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದೇನೆ. ಈ 4 ಭಿನ್ನರಾಶಿಗಳ ಸರಾಸರಿ ಕಂಡುಹಿಡಿಬೇಕಂದ್ರೆ ಫಸ್ಟ್ ಆಫ್ ಆಲ್ ಈ 4 ಭಿನ್ನರಾಶಿಗಳ ಮೊತ್ತ ಮಾಡ್ಕೋಬೇಕಂದ್ರೆ ಈ 4 ಭಿನ್ನರಾಶಿಗಳನ್ನು ಕೂಡಬೇಕು. ಸೊ 4 ಭಿನ್ನರಾಶಿಗಳನ್ನು ಕೂಡೋದು ಯಾವ ಥರ ಅಂದರೆ ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 5 ಇದೆ. ಅಂದರೆ ಈ 4 ಭಿನ್ನರಾಶಿಗಳನ್ನು ಕೂಡಿದರೆ ಈ ಇಂಟೀಜರ್ಸ್ ಪಾರ್ಟ್ ಅಂತ ಕರಿತೀವಿ, ನಾವು ಪೂರ್ಣಾಂಕಗಳು ಅಂತ ಕರಿತೀವಿ. ಈ ಪೂರ್ಣಾಂಕಗಳನ್ನು ಮೊದಲು ಕೂಡ್ಕೋಬೇಕು. ಸಿಂಪಲ್ ಮೆಥಡ್. 5 + 4 9, 9 + 2 ಎಷ್ಟಾಗುತ್ತೆ 11, 11 + 3 ಅಂದರೆ 14 ಆಗುತ್ತೆ. ಇಂಟೀಜರ್ಸ್ನ ಕೂಡ್ಕೊಂಬಿಟ್ಟು ಉಳಿದಿರೋ ಭಿನ್ನರಾಶಿಗಳು ನೋಡ್ರಿ, ಇದು 1/4 1/4 ಬರ್ಕೊಂತೀನಿ. ಸೊ ನೆಕ್ಸ್ಟ್ ಇದು 5/8 ಇದೆ, ಇದು ಲಾಸ್ಟ್ ಬರೆಯೋಣ. ನೆಕ್ಸ್ಟ್ 3/4 ನೆಕ್ಸ್ಟ್ ಬರ್ಕೊಳ್ಳೋಣ. ಆಮೇಲೆ 7/4 ಬರೆಯೋಣ. ಲಾಸ್ಟಿಗೆ 5/8 ಬರೆಯೋಣ. 5/8. ಸೊ ಇವಾಗ 1 + 3 4, 4 + 7 ಅಂದರೆ 11 ಆಗುತ್ತೆ. ಈ 3ಅನ್ನು ಕೂಡಿದಾಗ ಈ 3 ಡಿನಾಮಿನೇಟ್ರ್ ಸೇಮ್ ಇದ್ದಾಗ ನ್ಯೂಮರೇಟ್ರನ್ನ ಡೈರೆಕ್ಟಾಗಿ ಕೂಡ್ಬೋದು. 11/4 ಆಗುತ್ತೆ ಪ್ಲಸ್ ಇಲ್ಲಿ 5/8 ಆಗುತ್ತೆ. ಇದರ ಡಿನಾಮಿನೇಟ್ರ್ 8 ಆಗ್ಬೇಕಂದ್ರೆ ಈ ಅಂಶ ಮತ್ತು ಛೇದವನ್ನು 2ರಿಂದ ಗುಣಾಕಾರ ಮಾಡಿರಿ. 11 2 22, ಇದು 4 2 8 ಪ್ಲಸ್ 5/8 ಆಗಿ ಬರಿತೀನಿ. ಸೊ ಇಲ್ಲಿ 8 ಸೇಮ್ ಇದೆ ಅಂದರೆ 22 + 5 27 ಆಗುತ್ತೆ. ಡಿವೈಡ್ ಬೈ ಕೆಳಗಡೆ 8 ಬರೀತಿ. ಇವಾಗ ಕ್ಯಾನ್ಸಲ್ ಮಾಡಿರಿ. 8 3 24, ಶೇಷ ಏನು 3 ಉಳಿಯುತ್ತೆ. ಅಂದರೆ 14ಕ್ಕೆ ಈ ಪೂರ್ಣಾಂಕ 3 ಕೂಡ್ರಿ 17, ಶೇಷ 3 ಮೇಲ್ಗಡೆ ಬರ್ಕೊಳ್ರಿ. ಡಿವೈಸರ್ 8ನ ಕೆಳಗೆ ಬರ್ಕೊಂಡ್ರೆ ಈ 4 ಭಿನ್ನರಾಶಿಗಳ ಮೊತ್ತ 17 × 3/8 ಬಂತು. ಇದು ಮಿಕ್ಸ್ಡ್ ಫ್ರಾಕ್ಷನಲ್ಲಿದೆ. ಇಂಪ್ರಾಪರಿ ನೀವು ಕನ್ವರ್ಟ್ ಮಾಡಿರಿ ಅಂದರೆ 17 8 136 + 3 ಅಂದರೆ 139 ಡಿವೈಡ್ ಬೈ 8 ಹಾಗೆ ಬರೀತೀನಿ. ಸೊ ಇವುಗಳ ಸರಾಸರಿ ಕಂಡುಹಿಡಿಬೇಕಂದ್ರೆ ಮತ್ತೆ ಈ ಮೊತ್ತವನ್ನು 4ರಿಂದ ಭಾಗಿಸ್ಬೇಕು. 4 ಭಿನ್ನರಾಶಿಗಳಿರೋದ್ರಿಂದ ಸೊ 139 ಆಗಿರುತ್ತೆ. ಈ 8 ಕೆಳಗಡೆ ಬರುತ್ತೆ. 8 4 32 ಆಗುತ್ತೆ. ಅದು ಸೊ 32 ಎಷ್ಟಲೇ ಅಂದರೆ 32 4 128 ಕ್ಯಾನ್ಸಲ್ ಆಗಿ ಶೇಷ ಇನ್ನು 11 ಉಳಿಯುತ್ತೆ. ಅದು ಮೇಲ್ಗಡೆ ಬರ್ಕೊಂಡು ಈ ಡಿವೈಸರ್ ಭಾಜಕ 32 ಕೆಳಗೆ ಬರ್ಕೊಳ್ರಿ. ಇನ್ನು ಮಿಶ್ರ ಭಿನ್ನರಾಶಿಯಲ್ಲಿ ಬಂದಾಗ 4 32 11 ಆಗುತ್ತೆ. 4 ಇಂಟೀಜರ್ 11/32 ಆಗುತ್ತೆ. ಸೊ ಇದು 4th ಆಪ್ಷನಲ್ಲಿದೆ. ಇದು ಸರಾಸರಿ ಆಗಿರುತ್ತೆ. ಓಕೆನಾ? ಈ ರೀತಿ ಈ 4 ಭಿನ್ನರಾಶಿಗಳ ಸರಾಸರಿಯನ್ನು ಕಂಡುಹಿಡಿಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. A person on selling 2 scooty each at ₹98,000 at a profit of 15% on one and a loss of 15% on second. What percentage of profit or loss he has made on total transaction ಅಂತಿದೆ.
ನೋಡಿ, ಒಬ್ಬ ವ್ಯಕ್ತಿಯು ತಲಾ 98,000ಕ್ಕೆ 2 ಸ್ಕೂಟಿಗಳನ್ನು ಮಾರಾಟ ಮಾಡುವ ಮೂಲಕ ಒಂದರ ಮೇಲೆ 15% ಲಾಭ ಮತ್ತು ಎರಡನೇದರಲ್ಲಿ 15% ನಷ್ಟ ಅನುಭವಿಸುತ್ತಾನೆ. ಒಟ್ಟು ವಹಿವಾಟಿನಲ್ಲಿ ಅವನು ಮಾಡಿದ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟು ಅಂತ ಕ್ವಶನ್ ಕೇಳಿದ್ದಾನೆ. ಇನ್ನು ವೆರಿ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ಆ ಸ್ಕೂಟಿನ ಅವನು ಸೇಮ್ ಎರಡನ್ನ 98,000 ಸೇಮ್ ಅಮೌಂಟಿಗೆ ಮಾರಿದ್ದಾನೆ. ಇಲ್ಲಿ ಸೇಮ್ ಅಮೌಂಟಿಗಾದರೂ ಮಾರಲಿ ಅಥವಾ ಡಿಫ್ರೆಂಟ್ ಅಮೌಂಟಿಗಾದರೂ ಮಾರಾಟ ಮಾಡಿರಲಿ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಆಫ್ ಆಲ್ ಇಲ್ಲಿ 98,000 ಅಂತ ಅಮೌಂಟ್ ಇದೆ. ಒಂದು ಸ್ಕೂಟಿನ 98,000ಕ್ಕೆ ಮಾರಿದ್ದಾನೆ, ಇನ್ನೊಂದು ಸ್ಕೂಟಿನ 98,000ಕ್ಕೆ ಮಾರಿದ್ದಾನೆ. ಒಂದು ಸ್ಕೂಟಿನ 98,000ಕ್ಕೆ ಮಾರಿದ್ರಿಂದ 15% ಲಾಭ ಆಗುತ್ತೆ. ಇನ್ನೊಂದು ಸ್ಕೂಟಿನ ಅದೇ 98%ಕ್ಕೆ ಮಾರಿದ್ರಿಂದ 15% ನಷ್ಟ ಅನುಭವಿಸ್ತಾನೆ ಅಂತ. ಹಾಗಾದ್ರೆ ಓವರ್ ಆಲ್ ಟ್ರಾನ್ಸಾಕ್ಷನಲ್ಲಿ ಲಾಭ ಆಗುತ್ತಾ ನಷ್ಟ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, 2 ಸ್ಕೂಟಿಗಳನ್ನಾಗಿರ್ಬೋದು, 2 ವಸ್ತುಗಳನ್ನಾಗಿರ್ಬೋದು, 2 ಮೇಕೆಗಳು ಅಥವಾ 2 ಹಸುಗಳಾಗಿರ್ಬೋದು, 2 ವಸ್ತುಗಳನ್ನು ಸೇಮ್ ರೇಟಿಂಗ್ ಮಾರಿದಾಗ ಒಂದರಲ್ಲಿ ಎಷ್ಟು % ಲಾಭ ಆಗುತ್ತಾ ಮತ್ತೊಂದರಲ್ಲಿ ಅಷ್ಟೇ % ನಷ್ಟ ಆಗಿದೆ ಅಂದರೆ ಓವರ್ ಆಲ್ ಟ್ರಾನ್ಸಾಕ್ಷನಲ್ಲಿ, ಎಸ್ಪೆಷಲಿ ಈ ಥರ ಪ್ರಶ್ನೆಗಳಲ್ಲಿ ಓವರ್ ಆಲ್ ಟ್ರಾನ್ಸಾಕ್ಷನಲ್ಲಿ ಯಾವಾಗಲೂ ಲಾಸೇ ಆಗಿರುತ್ತೆ. 2 ವಸ್ತುಗಳನ್ನು ಸೇಮ್ ರೇಟಿಂಗ್ ಮಾರಿ ಒಂದರಲ್ಲಿ ಎಷ್ಟು % ಲಾಭ ಆಗುತ್ತಲ್ಲ ಮತ್ತೊಂದರಲ್ಲಿ ಅಷ್ಟೇ % ನಷ್ಟ ಆದಾಗ ಓವರ್ ಆಲ್ ಟ್ರಾನ್ಸಾಕ್ಷನಲ್ಲಿ ಆಲ್ವೇಸ್ ಅಕರ್ಸ್ ಎ ಲಾಸೇ ಉಂಟಾಗಿರುತ್ತೆ. ಅದು ಎಷ್ಟು % ಲಾಸ್ ಅಂತ ಕಂಡುಹಿಡಿಬೇಕಂದ್ರೆ ನಾವು x²/100 ಅಂತ ಬರಿತೀವಿ. x² ಅಂದರೆ x ಅಂದರೆ 15 ಇದೆಯಲ್ಲ, 15²/100 ಅಂತ ಬರಿಬೇಕು. 15² ಅಂದರೆ 225 ಆಗುತ್ತೆ, /100. 100ರಿಂದ 225 ಡಿವೈಡ್ ಮಾಡಿರಿ, 2.25% ಲಾಸ್ ಆಗಿರುತ್ತೆ. ಈ ವ್ಯವಹಾರದಲ್ಲಿ 2.25% ನಷ್ಟ ಆಗಿರುತ್ತೆ. 2.25% ಲಾಸ್ ಅಂತ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡ್ರಿ, ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಸಿಂಪಲ್ ಕ್ಯಾಲ್ಕುಲೇಷನ್ ಈ ಪ್ರಶ್ನೆಗೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ ಡಿಫ್ರೆಂಟ್ ಇದೆ ನೋಡ್ರಿ. ಮ್ಯಾಚ್ ದ ಫಾಲೋಯಿಂಗ್ ಅಂತಿದೆ. ಹೊಂದಿಸಿ ಬರೀರಿ ಅಂತ ಕನ್ನಡದಲ್ಲಿ ಕೊಟ್ಟಿರ್ತಾನೆ. ಇಲ್ಲಿ ಪಟ್ಟಿ ಎ, ಪಟ್ಟಿ ಬಿ, ಕಾಲಮ್ ಫಸ್ಟ್, ಕಾಲಮ್ ಸೆಕೆಂಡ್ ಅಂತ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಅಂತ ಕೊಟ್ಟಿದ್ದಾನೆ. ಸೊ ಫಸ್ಟ್ ಕಾಲಮಲ್ಲಿರೋ ಕಂಟೆಂಟನ್ನು ಸೆಕೆಂಡ್ ಕಾಲಮಲ್ಲಿರ್ತಕ್ಕಂಥ ಆನ್ಸರ್ ಜೊತೆಗೆ ಮ್ಯಾಚ್ ಮಾಡಬೇಕು, ಹೊಂದಿಸಿ ಬರಿಬೇಕು ಅಂತ ಹೇಳಿದ್ದಾನೆ. ನೋಡ್ರಿ, ಫಸ್ಟ್ ಒನ್, ಆನ್ ಟ್ರಾವೆಲಿಂಗ್ ಎ ಕಿಲೋಮೀಟರ್ ಇನ್ ಬಿ ಅವರ್ಸ್, ಅವಾಗ ಸ್ಪೀಡ್ ಏನಾಗುತ್ತೆ ಅಂತ ನೋಡ್ರಿ. ಆ ಎ ಕಿಲೋಮೀಟ್ರ್ ದೂರವನ್ನು ನೋಡ್ರಿ, ಎ ಕಿಲೋಮೀಟ್ರ್ ದೂರ ಇಲ್ಲಿಂದ ಈ ಪ್ಲೇಸಿಂದ ಈ ಪ್ಲೇಸಿಗೆ ಎ ಕಿಲೋಮೀಟ್ರ್ ದೂರ ಇದೆ. ಇದನ್ನು ನಾವು ಬಿ ಅವರ್ಸಲ್ಲಿ ನಾವು ಕವರ್ ಮಾಡಿದರೆ ಸ್ಪೀಡ್ ಏನಾಗಿರುತ್ತೆ ಅಂತ. ಸ್ಪೀಡ್ ಕಂಡುಹಿಡಿಬೇಕಂದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಅಂತ, ಸ್ಪೀಡ್ ಅಂದರೆ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಬರಿತೀವಿ. ಡಿಸ್ಟೆನ್ಸ್ ಅಂದರೆ ಎ ಕಿಲೋಮೀಟ್ರ್ ಡಿವೈಡ್ ಬೈ ಟೈಮ್ ಅಂದರೆ ಬಿ ಅವರ್ಸ್ ಅಲ್ಲ, a/b km/h ಅನ್ನೋದು ಸ್ಪೀಡ್ ಆಗಿರುತ್ತೆ. ನೋಡ್ರಿ, ಎ ಕಿಲೋಮೀಟರ್ ದೂರವನ್ನು ಬಿ ಅವರ್ಸಲ್ಲಿ ಕವರ್ ಮಾಡಿದ್ದೀವಿ ಅಂದರೆ ಅವುಗಳ ಸ್ಪೀಡ್ ಏನಾಗಿರುತ್ತೆ. ಸ್ಪೀಡ್ ಕಂಡುಹಿಡಿಬೇಕಾದ್ರೆ ಡಿಸ್ಟೆನ್ಸ್ ಬೈ ಟೈಮ್, ವೇಗ = ದೂರ ಬೈ ಕಾಲ. ದೂರ ಅಂದರೆ ಎ ಕಿಲೋಮೀಟ್ರ್, ಕಾಲ ಅಂದರೆ ಬಿ ಅವರ್ಸ್ ಅಲ್ಲ, a/b km/h ಬರುತ್ತೆ. ಅಂದರೆ ಫಸ್ಟ್ ಒನ್ಗೆ ಆನ್ಸರು a/b km/h ಅಂದರೆ ಆಪ್ಷನ್ ಡಿ ಆಗುತ್ತೆ. ಇದು ಸರಿ ಉತ್ತರ ಮೊದಲನೇದಕ್ಕೆ. ಇದನ್ನು ಎಲ್ಲವನ್ನು ಮಾಡೋದಕ್ಕಿಂತ ಆಪ್ಷನ್ ಥ್ರೂ ನಾವು ಆನ್ಸರ್ ಮಾಡ್ತಾ ಹೋದ್ರೆ ಇನ್ನು ಬೆಸ್ಟ್ ಅನ್ಸುತ್ತೆ ನೋಡ್ರಿ. ಇದು ಕನ್ನಡದಲ್ಲಿ ಇದೆ. ಬಿ ಗಂಟೆಗಳಲ್ಲಿ ಎ ಕಿಲೋಮೀಟ್ರ್ ಪ್ರಯಾಣಿಸಿದಾಗ ವೇಗ ಎಷ್ಟಿರುತ್ತೆ ಅಂತ ನೋಡ್ರಿ. ಬಿ ಗಂಟೆಗಳಲ್ಲಿ ಎ ಕಿಲೋಮೀಟ್ರ್ ದೂರ ಪ್ರಯಾಣಿಸಿದಾಗ ವೇಗ ಅಂದರೆ ದೂರ ಬೈ ಕಾಲ. ದೂರ ಅಂದರೆ ಎ ಕಿಲೋಮೀಟ್ರ್, ಕಾಲ ಅಂದರೆ ಬಿ ಅವರ್ಸ್ ಅಲ್ಲ, a/b km/h ಆಗುತ್ತೆ. ಅಂದರೆ ಫಸ್ಟ್ ಒನ್ಗೆ ಆಪ್ಷನ್ ಡಿ ಆನ್ಸರ್ ಆಗುತ್ತೆ. ಫಸ್ಟ್ ಒನ್ಗೆ ಆಪ್ಷನ್ ಡಿ ಅಂತೇಳಿ ಆಪ್ಷನ್ ನೋಡ್ತಾ ಹೋಗ್ರಿ. ಫಸ್ಟ್ ಒನ್ಗೆ ಎ ಇದೆ, ಫಸ್ಟ್ ಒನ್ಗೆ ಎ ಇದೆ ಅಂದರೆ ರಾಂಗ್. ಫಸ್ಟ್ ಒನ್ಗೆ ಬಿ ಇದೆ ಅಂದರೆ ರಾಂಗ್. ಫಸ್ಟ್ ಒನ್ಗೆ ಸಿ ಇದೆ ಅಂದರೆ ಇದು ರಾಂಗ್. ಫಸ್ಟ್ ಒನ್ಗೆ ಡಿ ಇರ್ತಕ್ಕಂಥದ್ದು ಡಿ ಆಪ್ಷನ್ ಇದೇ ಫೈನಲ್ ಆನ್ಸರು. ಮುಂದಿಂದೇನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ, ನೀವು ನೋಡೋ ನೆಸೆಸಿಟಿನೇ ಇಲ್ಲ. ಸಿಂಪಲ್ಲಾಗಿ ಆನ್ಸರ್ ಸಿಕ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. If x*y = x³ + y³ + 3xy + x + y ಆದಾಗ ಇಲ್ಲಿ 0*1*2 ನ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದಂಗೆ. ಸೊ ನೋಡ್ರಿ, x*y ನ x³ + y³ + 3xy + x + y ಅಂತ ಬರಿತಾ ಇದೀವಿ ಅಂದರೆ 0*1*2 ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಫಸ್ಟಲ್ಲಿ 0*1 ಇದೇ ಪ್ರಕಾರ ಬರಿತಾ ಹೋದರೆ ಇಲ್ಲಿ x³ ಅಂದರೆ 0³ ಆಗುತ್ತೆ, ಪ್ಲಸ್ y³ ಅಂದರೆ 1³
ಕ್ಯೂಬ್ ಆಗುತ್ತೆ. ಪ್ಲಸ್ 3 ಇಂಟು ಎಕ್ಸ್ ಅಂದರೆ 0, ವೈ ಅಂದರೆ 1 ಮತ್ತು ಎಕ್ಸ್ ಅಂದರೆ 0, ವೈ ಅಂದರೆ 1 ಬರಿತಾ ಇದೀನಿ. 0 ಕ್ಯೂಬ್ ಅಂದರೆ 0 ಪ್ಲಸ್ 1 ಕ್ಯೂಬ್ ಅಂದರೆ 1. 3 ಇಂಟು 0 ಇಂಟು ಎನಿಥಿಂಗ್ ವಿಲ್ ಬಿ, ಇದಿಷ್ಟು ಸಿಂಪ್ಲಿಫೈ ಮಾಡಿರಿ 0ನೇ ಬರುತ್ತೆ. ಫೈನಲ್ ಆನ್ಸರ್ 0 ಪ್ಲಸ್ 1 ಪ್ಲಸ್ 0 ಅಂದರೆ 1 ಬರುತ್ತೆ. 0 ಸ್ಟಾರ್ 1ರ ಬೆಲೆ 1 ಆಗುತ್ತೆ. ಸೊ 0 ಸ್ಟಾರ್ 1ಕ್ಕೆ ನೋಡ್ರಿ, ಇಲ್ಲಿ 0 ಸ್ಟಾರ್ 1ರ ಬೆಲೆ 1 ಬಂತಲ್ಲ, 1 ಬರ್ಕೊಂಡು ಮುಂದ್ಗಡೆ ಮತ್ತೆ ಸ್ಟಾರ್ 2 ಇದೆ ಅಂದರೆ 1 ಸ್ಟಾರ್ 2 ಬೆಲೆ ಇದೇ ಪ್ರಕಾರ ಕಂಡುಹಿಡಿತಾ ಹೋಗ್ಬೇಕು. 1 ಸ್ಟಾರ್ 2ರ ಬೆಲೆ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ಬೇಕು. ಸೊ 1 ಬರೆಯೋಣ. 1 ಸ್ಟಾರ್ 2 ಅಂದರೆ ಇಲ್ಲಿ ಎಕ್ಸ್ ಕ್ಯೂಬ್ ಇದೆಯಲ್ಲ, ಇಲ್ಲಿ 1 ಕ್ಯೂಬ್ ಬರಿತೀನಿ. ವೈ ಕ್ಯೂಬ್ ಅಂದರೆ 2 ಕ್ಯೂಬ್ ಬರಿತೀನಿ. ಪ್ಲಸ್ 3 ಇಂಟು ಎಕ್ಸ್ ಅಂದರೆ 1, ವೈ ಅಂದರೆ 2 ಬರಿತೀನಿ. ಇಂಟು ಎಕ್ಸ್ ಅಂದರೆ 1, ವೈ ಅಂದರೆ ಪ್ಲಸ್ 2 ಬರಿತೀನಿ. ಸಿಂಪ್ಲಿಫೈ ಮಾಡಿರಿ. 1 ಕ್ಯೂಬ್ ಅಂದರೆ 1, 2 ಕ್ಯೂಬ್ ಅಂದರೆ 8, 3 1 3, 3 2 6, 1 ಪ್ಲಸ್ 2 ಅಂದರೆ 3 ಆಗುತ್ತೆ. 3 ಬರ್ಕೊಳ್ಳೋಣ. ಸೊ ಇಲ್ಲಿ 1 ಪ್ಲಸ್ 8 ಪ್ಲಸ್ 6 3 18, ಇವೆಲ್ಲ ಕೂಡಿದಾಗ ಟೋಟಲಿ 27 ಆನ್ಸರ್ ಬರುತ್ತೆ. 27 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ಆನ್ಸರ್. ಗೊತ್ತಾಯ್ತಾ? ಇದಕ್ಕೆ 27 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ರಿಲೇಷನ್ಶಿಪ್ ಬಿಟ್ವೀನ್ HCF ಅಂಡ್ LCM ಆಫ್ 2 ನಂಬರ್ಸ್ A and B ಈಸ್. ಎ ಮತ್ತು ಬಿ ಎಂಬ 2 ಸಂಖ್ಯೆಗಳ ನಡುವಿನ ಮಾಸಾಹ ಹಾಗೂ ಲಾಸಾಹಗಳ ನಡುವಿನ ಸಮೀಕರಣ ಏನಾಗಿರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಎ ಮತ್ತು ಬಿ ಅನ್ನೋ 2 ಸಂಖ್ಯೆಗಳಾಗಿದ್ದರೆ ಅವುಗಳ ಮಾಸಾಹ ಮತ್ತು ಲಾಸಾಹಗಳ ನಡುವಿನ ಸಂಬಂಧ ಏನಾಗುತ್ತೆ ಅಂದರೆ ಎ ಮತ್ತು ಬಿಗಳ ಮಾಸಾಹ, ಎಚ್ ಆಫ್ ಎ ಕಮ ಬಿ ಅಂದರೆ ಎ ಮತ್ತು ಬಿಗಳ ಮಾಸಾಹ ಮತ್ತು ಎ ಮತ್ತು ಬಿಗಳ ಲಾಸಾಹಗಳ ಗುಣಲಬ್ಧ. ಮಾಸಾಹ ಮತ್ತು ಲಾಸಾಹಗಳ ಗುಣಲಬ್ಧ ಇವೆರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತೆ. ಸೊ ಅಂತ ನಾವು ಸಾಕಷ್ಟು ಕ್ಲಾಸಲ್ಲೂ ಹೇಳ್ಕೊಟ್ಟಿದ್ದೀವಿ. ನಿಮಗೆ ಆನ್ಲೈನ್ ಕ್ಲಾಸಲ್ಲೂ ಕೂಡ ಆ್ಯಪಲ್ಲಿ ಇದೇ ಒಂದು HCF LCM ಅಂತ ಪಾಠನ ಹೇಳ್ಕೊಟ್ಟಿದ್ದೀನಿ. ಸೊ ಎ ಮತ್ತು ಬಿಗಳ ಮಾಸಾಹ ಮತ್ತು ಲಾಸಾಹಗಳ ಗುಣಲಬ್ಧ ಆ ಎರಡೂ ಸಂಖ್ಯೆಗಳ ಎ ಮತ್ತು ಬಿ ಎಂಬ 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇರುತ್ತೆ ಅಂತ ಹೇಳ್ತೀವಿ. ಈ ಥರ ಯಾವ ಆಪ್ಷನಲ್ಲಿದೆ ಅಂದರೆ ಆಪ್ಷನ್ ಸಿ ನಲ್ಲಿದೆ ನೋಡ್ರಿ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಏನು ಕ್ಯಾಲ್ಕುಲೇಷನ್ ಅವಶ್ಯಕತೆನೇ ಇಲ್ಲ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆಯಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಂತ ಇದೆ. ಅಗೇನ್ ಹೊಂದಿಸಿ ಬರೀರಿ ಅಂತ ಕ್ವಶನ್ ಕೇಳಿದೆ. ನಾವು ಹೊಂದಿಸಿ ಬರೀರಿ ಅಂದರೆ ಕಾಲಮ್ ಫಸ್ಟಲ್ಲಿ A:B:C ರೇಷು ಇದೆ. ಕಾಲಮ್ ಸೆಕೆಂಡಲ್ಲಿ A/B, B/C, C/A ರೇಷು ಕಂಡುಹಿಡಿಬೇಕು. ಈ ABC ರೇಷು ಯೂಸ್ ಮಾಡ್ಕೊಂಡು A/B, B/C, C/A ರೇಷು ಕಂಡುಹಿಡಿದ್ರೆ 4ರಲ್ಲಿ ಮೊದಲನೇ ಒಂದಕ್ಕೆ ಯಾವ್ದು ಸರಿ ಆಗುತ್ತೆ ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಇದು A, ಇದು B, ಇದು C ಅಂತ. ಇಲ್ಲಿ A/B ಅಂದರೆ A ಅಂದರೆ 1 ಡಿವೈಡ್ ಬೈ B ಅಂದರೆ 2 ಇಷ್ಟು. ಆಮೇಲೆ B/C, B ಅಂದರೆ 2 ಡಿವೈಡ್ ಬೈ C ಅಂದರೆ 3 ಇಷ್ಟು. C/A, C ಅಂದರೆ 3, A ಅಂದರೆ 1. ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಂದ್ರೆ ಏನು ಮಾಡಬೇಕು ಇದನ್ನ ಅಂದ್ರೆ, ಸೊ ಇಲ್ಲಿ ಡಿನಾಮಿನೇಟರ್ 2, ಈ 3, ಈ 1ಕ್ಕೆ ಲಾಸಾಹ ಕಂಡುಹಿಡಿಬೇಕು. 2 3 1 ಲಾಸಾಹ, ಈ 2 3 1ಕ್ಕೆ ಲಾಸಾಹ. LCM ಎಷ್ಟು ಬರುತ್ತೆ ಅಂದರೆ 6 ಬರುತ್ತೆ ಲಾಸಾಹ. ಈ 6ಅನ್ನು ಪ್ರತಿಯೊಂದು ಭಿನ್ನರಾಶಿಗೆ ಗುಣಾಕಾರ ಮಾಡ್ಕೋಬೇಕು. ಈ 6ಅನ್ನು ಪ್ರತಿಯೊಂದು ಭಿನ್ನರಾಶಿಗೆ ಇಂಟು ಮಾಡ್ತಾ ಹೋಗಿ ಸಿಂಪ್ಲಿಫೈ ಮಾಡ್ತಾ ಬನ್ನಿ. ಎಷ್ಟು ಬರುತ್ತೆ ಅಂದರೆ 3 1 3 2 6 ಕ್ಯಾನ್ಸಲ್ಲು, 2 1 2 3 6 ಕ್ಯಾನ್ಸಲ್ಲು, 1 ಇಂಟು 3 ಅಂದರೆ 3 ಬರುತ್ತೆ ಇಷ್ಟು. 2 ಇಂಟು 2 ಅಂದರೆ 4 ಬರುತ್ತೆ ಇಷ್ಟು. 3 ಇಂಟು 6 ಅಂದರೆ 3 6 18 ಬರುತ್ತೆ. 3:4:18 ನೋಡ್ರಿ, 3:4:18 ಬರುತ್ತೆ. ಈ 3:4:18 ಅಂತ ಇಲ್ಲಿ ಯಾವುದರಲ್ಲಿದೆ ನೋಡ್ರಿ, ರೈಟ್ ಸೈಡಲ್ಲಿ ಸಿನಲ್ಲಿದೆ. ರೈಟ್ ಸೈಡಲ್ಲಿ ಇದೆಯಲ್ಲ ಅದರಲ್ಲಿ ಸಿ ಆಪ್ಷನಲ್ಲಿದೆ. ಸೊ ಇದಕ್ಕೆ ಒಂದನೇದಕ್ಕೆ ಸಿ ಆನ್ಸರ್ ಇರಬೇಕು. ಇಲ್ಲಿ ನೋಡ್ರಿ, ಒಂದನೇದಕ್ಕೆ ಸಿ ಅಂತ ಇದರಲ್ಲಿದೆ, ಒಂದನೇದಕ್ಕೆ ಇದು ಬಿ ಇದೆ ರಾಂಗು, ಇದು ಒಂದನೇದಕ್ಕೆ ಎ ಇದೆ ರಾಂಗು, ಒಂದನೇದಕ್ಕೆ ಡಿ ಇದೆ ರಾಂಗು. ಮತ್ತಿನ್ಯಾವ ಮಾಡೋ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಆನ್ಸರು ಫಸ್ಟ್ ಆಪ್ಷನ್ ಆನ್ಸರ್ ಆಗಿರುತ್ತೆ. ಗೊತ್ತಾಯ್ತಾ? ಇಷ್ಟು ಸಿಂಪಲ್ಲಾಗೆ ಮ್ಯಾಚ್ ದ ಫಾಲೋಯಿಂಗ್ ಎಲ್ಲವೂ ಮಾಡೋ ಅವಶ್ಯಕತೆ ಇಲ್ಲ. ಯಾವ್ದು ನೆಸೆಸಿಟಿ ಇದೆಯೋ ಅದು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದು ಕ್ವಶನ್ ಕನ್ನಡದಲ್ಲೂ ಇದೆ, ಇಲ್ಲಿ ಇಂಗ್ಲೀಷಲ್ಲೂ ಇದೆ, ನೋಡ್ಕೋಬೋದು. ನೆಕ್ಸ್ಟ್ 7th ಕ್ವಶನ್ ಬರೋಣ. ಇಲ್ಲಿ
2 plus 7x plus 7x square plus 2x cube divided by 1 plus 2x ನ ಸಿಂಪ್ಲಿಫೈ ಮಾಡಿದರೆ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆನ್ಸರ್ ಏನು ಬರುತ್ತೆ ಅಂತ 2 ಪ್ಲಸ್ 7x ಪ್ಲಸ್ 7x ಸ್ಕ್ವೇರ್ ಪ್ಲಸ್ 2x ಕ್ಯೂಬ್ ಇದೆ, ಕೆಳಗಡೆ 1 ಪ್ಲಸ್ 2x ಇದೆ ಅಂದರೆ ಈ 1 ಪ್ಲಸ್ 2x ಇಂದ ಮೇಲಿರೋದನ್ನ ಡಿವೈಡ್ ಮಾಡ್ಕೋಬೇಕು. 1 ಪ್ಲಸ್ 2x ಇಂದ ಮೇಲಿನ ಡಿವೈಡ್ ಬೈ ಸಿಂಬಲ್ ಇದೆ ಅಂದರೆ 2 ಪ್ಲಸ್ 7x ಪ್ಲಸ್ 7x ಸ್ಕ್ವೇರ್ ಪ್ಲಸ್ 2x ಕ್ಯೂಬ್ನ ಡಿವೈಡ್ ಮಾಡ್ಕೊಂಡ್ರೆ ಏನು ಆನ್ಸರ್ ಬರುತ್ತೆ ಅಂತ. ಸೊ ಅಥವಾ ನಾವು ಇದನ್ನು ಈ ರೀತಿನೂ ಬರ್ಕೋಬೋದು, ಅಂದರೆ ನಾವು ಡಿಕ್ರೀಸಿಂಗ್ ಆರ್ಡ್ರಲ್ಲೂ ಕೂಡ ಬರಿಬೋದು. ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರೆಯೋದಾದರೆ ನೋಡ್ರಿ, ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬರೆಯೋದಾದರೆ ಸೊ ಇಲ್ಲಿ 1 ಪ್ಲಸ್ 2x ಬದಲಾಗಿ ಅದನ್ನ 2x ಪ್ಲಸ್ 1ಇಂದ ಅಲ್ಲಿ ಫಸ್ಟು ಡಿಗ್ರಿ ಹೈಯೆಸ್ಟ್ ಇರೋದು 2x ಕ್ಯೂಬು ಪ್ಲಸ್ 7x ಸ್ಕ್ವೇರ್, ಅದನ್ನ ರಿವರ್ಸ್ ಆರ್ಡರಲ್ಲಿ ಬರಿತೀನಿ, ಪ್ಲಸ್ 7x ಪ್ಲಸ್ 2 ಡಿವೈಡ್ ಮಾಡ್ತಾ ಹೋದರೆ ಆನ್ಸರ್ ಏನು ಬರುತ್ತೆ ಅಂತ ಕ್ವಶನ್ ಕೇಳಿದಂಗೆ. ಸೊ ಇದು 2xನ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ 2x ಕ್ಯೂಬ್ ಆಗುತ್ತೆ ಅಂದರೆ x ಸ್ಕ್ವೇರಿಂದ ಮಲ್ಟಿಪ್ಲೈ ಮಾಡ್ಬೇಕು. 2x ಇಂಟು x ಸ್ಕ್ವೇರ್ ಅಂದರೆ 2x ಕ್ಯೂಬ್ ಆಗುತ್ತೆ. ಸೊ ಆಮೇಲೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು 1 ಅಂದರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇವಾಗ ಮೈನಸ್ ಮಾಡೋಣ, ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇದು ಕ್ಯಾನ್ಸಲ್ ಮಾಡ್ತೀವಿ. 7x ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ 6x ಸ್ಕ್ವೇರ್ ಆಗುತ್ತೆ. ಪ್ಲಸ್ ಈ 7xನ ಕೆಳಗಡೆ ಹಾಗೆ ಬರ್ಕೊಳ್ರಿ, ಪ್ಲಸ್ 2 ಕೆಳಗಡೆ ಹಾಗೆ ಬರ್ಕೊಳ್ರಿ. ಆಮೇಲೆ ಇದು 2x ಇರೋದು 6x ಸ್ಕ್ವೇರ್ ಆಗ್ಬೇಕಂದ್ರೆ ಇದನ್ನ ಪ್ಲಸ್ 3x ಇಂದ ಮಲ್ಟಿಪ್ಲೈ ಮಾಡೋಣ. 3x ಇಂಟು 2x ಅಂದರೆ 6x ಸ್ಕ್ವೇರ್ ಆಗುತ್ತೆ. ಪ್ಲಸ್ ಹಾಕೋಣ, 3x ಇಂಟು 1 ಅಂದರೆ ನೆಕ್ಸ್ಟ್ 3x ಆಗುತ್ತೆ. ಮೈನಸ್ ಮಾಡ್ತಾ ಬನ್ನಿ, ಪ್ಲಸ್ ಇರೋ ಚಿಹ್ನೆ ಮೈನಸ್ ಆಗ್ತಾ ಇದಾವೆ ಇಲ್ಲಿ. ಪ್ಲಸ್ 6x ಸ್ಕ್ವೇರ್ ಮೈನಸ್ 6x ಸ್ಕ್ವೇರ್ ಕ್ಯಾನ್ಸಲ್. 7xಲ್ಲಿ 3x ಕಳೆದ್ರೆ 4x ಬರುತ್ತೆ. ಪ್ಲಸ್ ಈ 2 ಕೆಳಗಡೆ ಇಳಿಸ್ಕೊಳ್ಳೋಣ. ಈ 2x ಇರೋದು 4x ಆಗ್ಬೇಕಂದ್ರೆ 2ರಿಂದ ಗುಣಾಕಾರ ಮಾಡ್ಬೇಕು. 2 ಇಂಟು 2x ಅಂದರೆ 4x ಆಗುತ್ತೆ. ಪ್ಲಸ್ 2 ಇಂಟು 1 ಅಂದರೆ 2 ಬರುತ್ತೆ. ಮೈನಸ್ ಮಾಡೋಣ, ಪ್ಲಸ್ ಇರೋದು ಮೈನಸ್, ಪ್ಲಸ್ ಇರೋದು ಮೈನಸ್, ಇದು ಕ್ಯಾನ್ಸಲ್ಲು, ಪ್ಲಸ್ 2 ಮೈನಸ್ ಕ್ಯಾನ್ಸಲ್ ಆದರೆ ಫೈನಲಿ 0 ಬರ್ತಾ ಇದೆ ಅಂದರೆ ಸೊ ನಮಗೆ ಬಂದಿರೋದು ಈ ಕೋಷಂಟ್ ಎಷ್ಟಿದೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2, ಅಥವಾ ಅದನ್ನ ರಿವರ್ಸ್ ಆರ್ಡಲ್ಲಿ ಬರೋಣ 2 ಪ್ಲಸ್ 3x ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರಿಬೋದು. 2 ಪ್ಲಸ್ 3x ಪ್ಲಸ್ ಎಕ್ಸ್ ಸ್ಕ್ವೇರ್, 2 ಪ್ಲಸ್ 3x ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಥರ್ಡ್ ಆಪ್ಷನ್ಗಳಿದೆ ನೋಡ್ರಿ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಕರಿತೀವಿ. ಕ್ಲಿಯರ್ ಈ ರೀತಿ ಡಿವೈಡ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಟ್ರೈ ಮಾಡ್ತಾ ಬನ್ನಿ. ಸೇಫ್ 9 power n into 3 square into 3 power n minus 27 whole power n divided by 3 power 3m into 2 cube ಇದೆ equal to 1 divided by 27 ಇದೆಯಲ್ಲ, ಇದರಲ್ಲಿ m minus n ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದೆ. ನೀನು ಸಿಂಪ್ಲಿಫೈ ಮಾಡಿದರೆ ಸೊ ಇಲ್ಲಿ 9 ಇದೆಯಲ್ಲ, ಇದನ್ನು 9 3 ಸ್ಕ್ವೇರ್ ಬರ್ಕೊಂಡು ಹೋಲ್ ಪವರ್ n ಬರಿತೀನಿ, ಇಂಟು 3 ಸ್ಕ್ವೇರ್ ಆಗೇ ಇರಲಿ, ಇಂಟು 3 ಪವರ್ n ಆಗೇ ಇರಲಿ. ಈ 27 3 ಕ್ಯೂಬ್ ಬರ್ಕೊಂಡು ಹೋಲ್ ಪವರ್ n ಬರಿತೀನಿ. ಡಿವೈಡ್ ಬೈ ಡಿನಾಮಿನೇಟ್ರಲ್ಲಿ ನೋಡ್ರಿ 3 ಪವರ್ 3m ಆಗೇ ಇರಲಿ, ಇಂಟು 2 ಕ್ಯೂಬ್ ಕೂಡ ಆಗೇ ಇರಲಿ. ರೈಟ್ ಸೈಡಲ್ಲಿ 1/27 ಇದೆಯಲ್ಲ, ಅದನ್ನು 1 ಡಿವೈಡ್ ಬೈ 3 ಕ್ಯೂಬ್ ಅಂತ ಬರಿತೀನಿ. 27ನ 3 ಕ್ಯೂಬ್ ಬರಿತೀನಿ. ಸೊ ಇವಾಗ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫೈ ಮಾಡ್ತಾವ್ರೆ. ಇಲ್ಲಿ 2 ಪವರ್ಸ್ ಇದ್ದಾಗ 2 ಮಲ್ಟಿಪ್ಲೈ ಮಾಡ್ಬೇಕು. 2 ಇಂಟು n ಅಂದರೆ 2n ಆಗುತ್ತೆ, 3 ಪವರ್ 2n ಆಗುತ್ತೆ. 3 ಸ್ಕ್ವೇರ್ ಆಗೇ ಇರಲಿ, 3 ಪವರ್ n ಆಗೇ ಇರಲಿ. ಇದು 3 ಇಂಟು n ಅಂದರೆ 3 ಪವರ್ 3n ಆಗುತ್ತೆ. 3 ಪವರ್ 3n ಡಿವೈಡ್ ಬೈ 3 ಪವರ್ 3m ಇಂಟು 2 ಕ್ಯೂಬ್ ಬರಿತಾ ಇದೀನಿ. ರೈಟ್ ಸೈಡಲ್ಲಿ ಇದು 3 ಪವರ್ 3 ಇದೆಯಲ್ಲ, ಇದು ನ್ಯೂಮರೇಟ್ರಿಗೆ ಹೋದರೆ 3 ಪವರ್ ಮೈನಸ್ 3 ಆಗುತ್ತೆ. 3 ಪವರ್ ಮೈನಸ್ 3 ಬರಿತೀನಿ ನ್ಯೂಮರೇಟ್ರಿಗೆ ಹೋದರೆ. ಇಲ್ಲಿ 3 ಘಾತ 2n, 3 ಘಾತ 1n ಅಂದರೆ 3 ಘಾತ 3n ಆಗುತ್ತೆ. 2n ಪ್ಲಸ್ 1n ಅಂದರೆ, ಹಾಗಾಗಿ 3 ಘಾತ 3n ಕಾಮನ್ ತೆಗೆದ್ವಿ ಅಂದರೆ ಇಲ್ಲಿ 3 ಸ್ಕ್ವೇರ್ ಉಳಿಯುತ್ತೆ. 3 ಸ್ಕ್ವೇರ್ ಅಂದರೆ ಅದು 9 ಆಗುತ್ತೆ. 9 ಬರಿತೀನಿ. ಮೈನಸ್ ಇಲ್ಲಿ 3 ಘಾತ 3n ಕಾಮನ್ ಇದೆ ಅಂದರೆ ಏನಿಲ್ಲ 1 ಇರುತ್ತೆ. ಡಿವೈಡ್ ಬೈ 3 ಪವರ್ 3m ಬರೀತಾ ಅದನ್ನೇ, ಇಂಟು 2 ಕ್ಯೂಬ್ ವ್ಯಾಲ್ಯೂ 8 ಆಗುತ್ತೆ. 8 ಬರಿತೀನಿ. ರೈಟ್ ಸೈಡಲ್ಲಿ 3 ಪವರ್ ಮೈನಸ್ 3 ಇದೆ, ಮೈನಸ್ 3 ಬರಿತೀನಿ. ಸೊ ಇಲ್ಲಿ 3 ಇದೆ, ಇಲ್ಲೂ ಬೇಸ್ 3 ಇದೆ, ಇಲ್ಲಿ 3n ಇದೆ, ಇಲ್ಲೂ 3m ಇದೆ ಅಂದರೆ ಎರಡಕ್ಕೂ ಸೇಮ್ ಒಂದೇ ಬೇಸ್ ಬರ್ಕೊಂಡು ಡಿವೈಡ್ ಬೈ ಇದ್ದಾಗ 3n ಮೈನಸ್ 3m ಅಂತ ಬರಿತೀನಿ. 3n ಮೈನಸ್ 3m ಬರಿತೀನಿ. ಇಲ್ಲಿ 9 ಮೈನಸ್ 1 ಅಂದರೆ 8, ಈ ಕೆಳಗಿರೋ 8 ಕ್ಯಾನ್ಸಲ್ ಆಗುತ್ತೆ. ರೈಟ್ ಸೈಡಲ್ಲಿ 3 ಪವರ್ ಮೈನಸ್ 3 ಇದೆ. ಎರಡು ಕಡೆ ಬೇಸಸ್ ಸೇಮ್ ಇದ್ದಾಗ ಇದು ಕ್ಯಾನ್ಸಲ್ ಮಾಡಿದರೆ ಇಲ್ಲಿ 3 ಕಾಮನ್ ತೆಗೆದ್ರೆ n ಮೈನಸ್ m ಈಕ್ವಲ್ ಟು ಮೈನಸ್ 3 ಬರುತ್ತೆ.
ಇಲ್ಲಿ 3 1 ಕ್ಯಾನ್ಸಲ್ ಆಗಿ n ಮೈನಸ್ ಎಮ್ ವ್ಯಾಲ್ಯೂ -1 ಬರುತ್ತೆ. ಇವನ್ನ ಮೈನಸ್ಸಿಂದ ಗುಣಾಕಾರ ಮಾಡಿದಾಗ ಪ್ಲಸ್ ಎಮ್ಮು ಮೈನಸ್ ಎನ್ ಆಗಿ ಇದು +1 ಆಗುತ್ತೆ. ಅವಾಗ m ಮೈನಸ್ ಎನ್ ವ್ಯಾಲ್ಯೂ -1 ಆದರೆ ಉಲ್ಟಾ ಮಾಡಿರಿ m ಮೈನಸ್ ಎನ್ ವ್ಯಾಲ್ಯೂ +1 ಆಗುತ್ತೆ. m ಮೈನಸ್ 1 ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ +1 ಬರುತ್ತೆ. ಆಪ್ಷನ್ ಎ ಸರಿ ಉತ್ತರ ಆಗುತ್ತೆ. ಇದಕ್ಕೆ ಕ್ಲಿಯರ್ ಆಗುತ್ತೆ ಆಯಿತಾ. m ಮೈನಸ್ ಎನ್ ವ್ಯಾಲ್ಯೂ +1 ಬರುತ್ತೆ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ, ದ ವ್ಯಾಲ್ಯೂ ಆಫ್ 2 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಪ್ಲಸ್ ಅಂಡ್ ಸೊ ಆನ್ 20 ಸ್ಕ್ವೇರ್ ಅಂತ ಇದೆ. ಸೊ 2 ಸ್ಕ್ವೇರ್ 4 ಸ್ಕ್ವೇರ್ 6 ಸ್ಕ್ವೇರ್ 20 ಸ್ಕ್ವೇರ್ ವ್ಯಾಲ್ಯೂ ಅವೆಲ್ಲ ಇವನ್ ನಂಬರ್ಸ್ಗೆ ಸ್ಕ್ವೇರ್ ಮಾಡಿ ಕೂಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. 2 ಸ್ಕ್ವೇರ್ ವ್ಯಾಲ್ಯೂ 4, 4 ಸ್ಕ್ವೇರ್ ವ್ಯಾಲ್ಯೂ 16, 6 ಸ್ಕ್ವೇರ್ ವ್ಯಾಲ್ಯೂ 36, 8 ಸ್ಕ್ವೇರ್ ವ್ಯಾಲ್ಯೂ 64, 10 ಸ್ಕ್ವೇರ್ ವ್ಯಾಲ್ಯೂ 100, 12 ಸ್ಕ್ವೇರ್ ವ್ಯಾಲ್ಯೂ 144, 14 ಸ್ಕ್ವೇರ್ ವ್ಯಾಲ್ಯೂ 196, 16 ಸ್ಕ್ವೇರ್ ವ್ಯಾಲ್ಯೂ 256, 18 ಸ್ಕ್ವೇರ್ ವ್ಯಾಲ್ಯೂ 324, 20 ಸ್ಕ್ವೇರ್ ವ್ಯಾಲ್ಯೂ 400. ಇವೆಲ್ಲ ಆ್ಯಡ್ ಮಾಡಿದ್ರೆ 10, 20, 24, 30, 36 ಪ್ಲಸ್ 4 40, 0 ಕ್ಯಾರಿ 4, 4 + 2 6, 11, 20, 24, 30, 33 + 1 ಅಂದರೆ 34 ಆಗುತ್ತೆ. ಕ್ಯಾರಿ 3 ಇರುತ್ತೆ. 7 + 3 10, 12, 13, 14, 15 ಆಗುತ್ತೆ. 1540 ಬರುತ್ತೆ. 1540 ಅಂತ ಆಪ್ಷನ್ ಡಿ ನಲ್ಲಿದೆ. ಇದೇ ರೀತಿ ಡೈರೆಕ್ಟಾಗಿ ಮಾಡ್ಕೋಬಹುದು.